ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಮೊಟ್ಟೆದು ಕರಿ ಮಾಡೋಣ. ನೋಡಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನಾನು, ಚಕ್ಕೆ, ಲವಂಗ, ಶುಂಠಿ ಹಾಕ್ಕೊತಿದ್ದೀನಿ, ಮತ್ತು ಒಂದೆರಡು ನಾಟಿ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊತಿದ್ದೀನಿ ನಾನಿವಾಗ. ಮತ್ತು ಒಂದು ಈರುಳ್ಳಿ, ದಪ್ಪ ಈರುಳ್ಳಿ, ಸ್ವಲ್ಪನೇ ಕರಿ ಮಾಡ್ತಾಯಿದ್ದೀನಿ ಹಂಗಾಗಿ. ಮತ್ತು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪೌಡರು, ಸ್ವಲ್ಪ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡರು ಮನೆಯಲ್ಲೇ ಮಾಡಿರೋಂಥದ್ದು, ಅದನ್ನು ರುಬ್ಕೊಂಡಿದ್ದೀನಿ ನಾನು. ಇವಾಗ ನೀರು ಹಾಕ್ಕೊಂಡು ಇವಾಗ ಎಣ್ಣೆ ಇಟ್ಬಿಟ್ಟು ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆನೇ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬೇಕಂದರೆ. ಇದು ಚಟಪಟ ಅಂದ ತಕ್ಷಣ ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾಯಿದ್ದೀನಿ. ಸ್ಪೈಸಿಯಾಗಿ ತುಂಬ ಖಾರವಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಪಾತಿ ಮತ್ತು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತೀನಿ ಇದರಲ್ಲಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ. ತುಂಬಾ ನೀರು ಹಾಕಬೇಡಿ, ಮೀಡಿಯಮಾಗಿ ಸ್ವಲ್ಪನೇ ನೀರು ಹಾಕಿ. ಗಟ್ಟಿಯಾಗಿದ್ರೇ ಕರಿ ಚೆನ್ನಾಗಿರುತ್ತೆ. ಕುದ್ದು ಗಟ್ಟಿ ಆಗಿದೆ ನೋಡಿ. ನಾನು ಸ್ವಲ್ಪನೇ ನೀರು ಹಾಕಿನಿ. ಈಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ, ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಇವಾಗ ಒಂದು ಕಡೆ ನಾನು ಚಿಕ್ಕ ಬಾಣಲಿ ಇಟ್ಕೊಂಡು ಅದರ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ. ಚೂರು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನೇ ಹಾಕ್ಕೊಳ್ತಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರಲ್ಲಿ ಅಂದರೆ ಮನೆಯಲ್ಲಿರೋ ಖಾರ ಪುಡಿನ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ಇದಕ್ಕೆ, ಒಂದು ಚಿಟಿಕೆಯಷ್ಟು. ಇವಾಗ ಮೊಟ್ಟೆನ ನಾನು ಬೇಯಿಸ್ಬಿಟ್ಟು ತಣ್ಣಗಾದ ನಂತರ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಈ ಥರ ಚಾಕ್ನಲ್ಲಿ ಸ್ವಲ್ಪ ಓಪನ್ ಮಾಡಬೇಕು, ಕುಯ್ಯಬೇಕು ಈ ಥರ. ಏಕೆಂದರೆ ಅದರಲ್ಲಿ ನಾವು ಸ್ವಲ್ಪ ಫ್ರೈ ಥರ ಮಾಡ್ಕೋಬೇಕಾಗತ್ತೆ, ಆಗ ಆ ಮಸಾಲೆ ಎಲ್ಲ ಅದರೊಳಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ಓಕೆನಾ. ಈ ಥರ ಮೆಥಡಲ್ಲಿ ನೀವು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಮೊಟ್ಟೆನ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸನ್ನ ಮಾಡ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಓವರ್ ಇದು ಮಾಡಬೇಡಿ, ಸ್ವಲ್ಪ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಓಕೆ. ನಂತರ ಇವಾಗ ಕುದೀತಾ ಇತ್ತು ನೋಡಿ ಮಸಾಲೆ, ಅದರೊಳಗಡೆ ನಾನು ಈ ಮೊಟ್ಟೆನ ಹಾಕ್ಕೊಳ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೇಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿ, ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ನೋಡಿ, ಫೈನಲಾಗಿ ಇದು ಆಯಿತು. ಕೊತ್ತಂಬರಿ ಸೊಪ್ಪಿದ್ರೆ ಫೈನಲಾಗಿ ಹಾಕಿದ್ರೆ ರೆಡಿ ಆಯಿತು ಫ್ರೆಂಡ್ಸ್.